ನರೇಂದ್ರ ಮೋದಿ ಸರ್ಕಾರ ಈಗ ಮೂರನೇ ಬಾರಿ ಹ್ಯಾಟ್ರಿಕ್ ಸಾಧನೆಯೊಂದಿಗೆ ರಚನೆ ಮಾಡೋದಕ್ಕೆ ಸರ್ಕಾರ ಮಾಡೋದಕ್ಕೆ ಬಹಳ ಸರ್ಕಸ್ ಅನ್ನು ನಡೆಸ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯ ಮುಂದೆ ಇರುವಂತಹ ಸವಾಲುಗಳು ಒಂದೆರಡಲ್ಲ. ಹಗ್ಗದ ಮೇಲಿನ ನಡಿಗೆಯಂತೆ ಸರ್ಕಾರ ನಡೆಸಬೇಕಾದಂತಹ ಸನ್ನಿವೇಶ ಇದೆ. 10 ವರ್ಷಗಳ ಬಳಿಕ ಕೇಂದ್ರದಲ್ಲಿ ಈಗ ಮಿತ್ರ ಪಕ್ಷಗಳ ಪ್ರಾಬಲ್ಯ. ಹೆಜ್ಜೆ ಹೆಜ್ಜೆಗೂ ಮಿತ್ರ ಪಕ್ಷಗಳ ವಿಶ್ವಾಸವನ್ನ ಪಡೆದು ಮುನ್ನಡೆಯಬೇಕಾಗಿದೆ. 2024ರಲ್ಲಿ ಅಂದ್ರೆ ಈ ಬಾರಿ ಕಿಂಗ್ ಮೇಕರ್ಸ್ ಆಗಿರೋದು NDA ಮಿತ್ರ ಪಕ್ಷಗಳು. ಹೀಗಾಗಿ ಮುಂದಿನ 5 ವರ್ಷ ಪ್ರಧಾನಿ ಮೋದಿ ಸರ್ಕಾರದ ಸರ್ಕಸ್ ಫಿಕ್ಸ್ ಅನಿಸ್ತಾ ಇದೆ. ಕಳೆದ ಬಾರಿ ಸರ್ಕಾರ ನಡೆಸಿದ್ದಕ್ಕೂ ಈ ಬಾರಿಗೂ ಬಹಳ ವ್ಯತ್ಯಾಸ ಇದೆ. ಬಿಜೆಪಿಗೆ ಬಲ ಇಲ್ಲ, NDA ಬಲದೊಂದಿಗೆ ಸರ್ಕಾರವನ್ನು ನಡೆಸಬೇಕಾದಂತಹ ಸವಾಲು. ಹೀಗಾಗಿ ಮಿತ್ರ ಪಕ್ಷಗಳ ಹೇಳಿಕೆ ಬಹಳ ಪ್ರಮುಖ ಆಗುತ್ತೆ. ಪ್ರತಿ ನಿರ್ಧಾರದಲ್ಲೂ ಕೂಡ ಎಲ್ಲರ ಸಹಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮೈತ್ರಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಅವರ ವಿಶ್ವಾಸವನ್ನ ಉಳಿಸ್ಕೊಳ್ತಾ ಹೋಗೋದು ಮೋದಿ ಪಾಲಿಗೆ ಬಹಳ ದೊಡ್ಡ ಸವಾಲು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸರ್ಕಾರ ರಚನೆಯ ಕಸರತ್ತು ನಿನ್ನೆ ಇಷ್ಟೊತ್ತಿಗೆ ನಡೀತಾ ಇತ್ತು. ಇವತ್ತು ನೋಡಿದ್ರೆ ಕ್ಯಾಬಿನೆಟ್ ಸರ್ಕಸ್ಸು ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ಸವಾಲುಗಳ ಪಟ್ಟಿಯೇ ಬಹಳ ಜೋರಾಗಿದೆ. ಇಲ್ಲಿ ತನಕದ ಕಥೆಯೇ ಬೇರೆ. ಯಾಕಂದ್ರೆ ಬಿಜೆಪಿಗೆ ಬಹುಮತ ಇತ್ತು, ಆದ್ರೆ ಈಗ ಮಿತ್ರ ಪಕ್ಷಗಳ ಬೆಂಬಲ. ಹಾಗಾಗಿ ಅವರ ಸಹಮತ ಎಲ್ಲದಕ್ಕೂ ಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಯಾವ ರೀತಿಯಾದಂತಹ ಸವಾಲುಗಳು ಎದುರಾಗಬಹುದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ? ಶ್ವೇತಾ, ಪ್ರಧಾನಿ ಮೋದಿ ಅವರಿಗೆ ಈ ಬಾರಿ ಬಹುದೊಡ್ಡ ಸವಾಲು ಇರುವುದು ಅವರ ಸರ್ಕಾರವನ್ನ ಹೇಗೆ ತೆಗೆದುಕೊಂಡು ಹೋಗ್ತಾರೆ 5 ವರ್ಷ ಅನ್ನುವಂಥದ್ದು. ಯಾಕೆ ಅಂತ ಅಂದ್ರೆ ಅವರು 12 ವರ್ಷ 200 ದಿನಗಳ ಕಾಲ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು. ಆಗಲೂ ಕೂಡ ಏಕಮೇವ ದ್ವೇತೆಯ ನಾಯಕರು ಕೂಡ ಆಗಿದ್ರು. ಜೊತೆಗೆ ಪಕ್ಷವೂ ಕೂಡ ಅವರ ಹಿಡಿತದಲ್ಲಿತ್ತು. ಅವತ್ತು ಕೂಡ ಅವರು ಬಿಜೆಪಿಯ ಮ್ಯಾಜಿಕ್ ನಂಬರ್ ಅನ್ನ ಗುಜರಾತಿನಲ್ಲಿ ದಾಟಿದ್ದ ಕಾರಣಕ್ಕೆ 3 ಬಾರಿ ಅಂದ್ರೆ ಅವರು ಇದ್ದಂತ ಸಂದರ್ಭದಲ್ಲಿ, ಅವತ್ತಿನಿಂದ ಇವತ್ತಿನವರೆಗೂ ಗುಜರಾತ್ ಅಲ್ಲಿ ಬಿಜೆಪಿ ಸರ್ಕಾರನೇ ಇದೆ, ಆದ್ರೆ ಅವತ್ತು ಕೂಡ ಯಾವುದೇ ಮಿತ್ರ ಪಕ್ಷಗಳೊಂದಿಗೆ ಅವರು ಸರ್ಕಾರ ರಚನೆ ಮಾಡಿರ್ಲಿಲ್ಲ. ಹಾಗಾಗಿ ಅವರು ಹೇಳಿದ್ದೆಲ್ಲವೂ ಕೂಡ ನಡೀತಾ ಹೋಯ್ತು. ಅವರು ಏನು ನೀತಿ ನಿರೂಪಣೆಗಳನ್ನ ಮಾಡ್ತಾ ಇದ್ರು ಅವೆಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಯ್ತಾ ಹೋಗ್ತು. ಅದರ ಜೊತೆಗೆ ಆ ನೀತಿ ನಿರೂಪಣೆಗಳು ಜನರ ಕೈಗೆ ಅಥವಾ ಜನರ ಮನೆಗೆ ಮುಟ್ಟುವಂತ ಆಯ್ತು. ಸೊ ಅದಾದ ನಂತರ ಕೇಂದ್ರಕ್ಕೆ ಬಂದ್ರು. ಕೇಂದ್ರದಲ್ಲಿ NDA ಕೂಟ ಅಂತ ಮಾಡ್ಕೊಂಡಿದ್ರು ಕೂಡ ಈ 10 ವರ್ಷಗಳಲ್ಲಿ ಅಂದ್ರೆ ಈ ದಶಕದಲ್ಲಿ 2 ಬಾರಿಯೂ ಕೂಡ ಬಿಜೆಪಿ ಮ್ಯಾಜಿಕ್ ನಂಬರ್ ದಾಟಿದ್ದ ಕಾರಣಕ್ಕೋಸ್ಕರ NDA ಮಿತ್ರ ಪಕ್ಷಗಳ ಆಟ ಏನೂ ಇರಲಿಲ್ಲ. ಅಂದ್ರೆ ಬಿಜೆಪಿ ಏನು ಕೊಡುತ್ತೆ ಅನ್ನುವಂಥದ್ದನ್ನ ಅವ್ರು ತೆಗೆದುಕೊಂಡು ಸುಮ್ಮನೆ ಇರ್ತಾ ಇದ್ರು. ಯಾವುದೇ ನೀತಿ ನಿರೂಪಣೆಯಲ್ಲಿ ಹಸ್ತಕ್ಷೇಪ ಇರ್ತಾ ಇರಲಿಲ್ಲ, ಅಥವಾ ಇಂಥದ್ದೇ ಬೇಕು ಅನ್ನುವಂಥದ್ದು ಇರ್ತಾ ಇರಲಿಲ್ಲ. ಆದ್ರೆ ಈ ಹೆಚ್ಚು ಕಡಿಮೆ 22 ವರ್ಷ 200 ದಿನಗಳ ಕಾಲ ಸರ್ಕಾರ ರಾಜ್ಯದಲ್ಲೂ ಗುಜರಾತಲ್ಲೂ ಮತ್ತೆ ಕೇಂದ್ರದಲ್ಲಿ ಪ್ರಧಾನಿಯಾಗಿ ನಡೆಸಿರುವಂತಹ ಮೋದಿ ಅವರಿಗೆ ಈ ಬಾರಿ ಬರ್ತಾ ಇರುವಂತಹ ಸವಾಲು ಬಹುದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ರೀತಿಯಲ್ಲಿ ತನ್ನದೇ ಮೂಗಿನ ನೇರಕ್ಕೆ ನಿರ್ಧಾರ ಅನ್ನೋದಕ್ಕಿಂತ ಅವರ ಕಿಚನ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದಂತವು ಎಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇದ್ವು. ಆದ್ರೆ ಈಗ ಅದಾಗುತ್ತಾ ಅನ್ನುವಂತ ಪ್ರಶ್ನೆ ಶುರುವಾಗುತ್ತೆ. ಜೊತೆಗೆ ಮೋದಿ ಅವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ, ಯಾವುದೇ ತಿದ್ದುಪಡಿ ತೆಗೆದುಕೊಳ್ಳಿ, ಅಥವಾ ತಮ್ಮ ಪಕ್ಷದ ಸ್ಟ್ಯಾಂಡ್ಗಳು ಕೆಲವಿದೆ, ಈಗ CAA ಜಾರಿ ಇರ್ಬೋದು, UCC ಜಾರಿ ಇರ್ಬೋದು, ಅವೆಲ್ಲವೂ ಕೂಡ ಈಗ ನೇರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಚುನಾವಣಾ ಹೊತ್ತಲ್ಲೇ ನಾವು ನೋಡಿದ್ವಿ, NDA ಭಾಗವಾಗಿದ್ರು ಕೂಡ ಚಂದ್ರಬಾಬು ನಾಯ್ಡು ಅವರು ಇವರ ಮುಸ್ಲಿಮರ ಕೋಟಾ ವಿಚಾರದ ಹೇಳಿಕೆಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಕೂಡ ನಾವು ನೋಡಿದ್ವಿ. ಸೊ ಈಗ ಅವರು ಇಲ್ಲಿ ಕಿಂಗ್ ಮೇಕರ್. ಹಾಗಾಗಿ ಇನ್ನು ಮುಂದೆ ಈ ರೀತಿಯ ಹಿಂದುತ್ವ ಅಥವಾ ಅವರಿಗೆ ಬೇಕಾದಂತ ಕಾನೂನುಗಳ ಜಾರಿಗೆ ತರುವಂತದ್ದು ಅವೆಲ್ಲವೂ ಕೂಡ ನಡೆಯೋದಿಲ್ಲ. ನಡೆದ್ರೂ ಕೂಡ ಅವು ಮಿತ್ರ ಪಕ್ಷಗಳ ಒಂದು ಅನುಮತಿಯೊಂದಿಗೆ ನಡೆಯಬೇಕಾಗತ್ತೆ. ಒಂದು ರೀತಿಯಲ್ಲಿ ಹಗ್ಗದ ಮೇಲಿನ ನಡಿಗೆ ಅಂತಾನೆ ನಾವು ಹೇಳ್ಬೋದು. ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಾಗಲೂ ಕೂಡ ಅವರನ್ನ ಕನ್ಸಲ್ಟ್ ಮಾಡಿಯೇ ಮಾಡಬೇಕು. ಯಾವುದೇ ಒಂದು ಬಿಲ್ ಅನ್ನು ಮೂವ್ ಮಾಡಬೇಕಾದ್ರೂ ಕೂಡ ಅವರನ್ನ ಕನ್ಸಲ್ಟ್ ಮಾಡಬೇಕು, ಚರ್ಚೆ ಆಗಬೇಕು, ಪ್ರತಿಯೊಂದರಲ್ಲೂ ಕೂಡ ಮೀಟಿಂಗ್ ಆಗಬೇಕು. ಪ್ರತಿ ಬಾರಿಯೂ ಕೂಡ ಈಗ ಪಾರ್ಲಿಮೆಂಟ್ ಶುರುವಾಗುತ್ತೆ, ನಾವು ಇಂಥದ್ದೊಂದು ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ ಇದಕ್ಕೆ ಅನ್ನೋಂಥದ್ದು. ಅದಕ್ಕೂ ಮುಂಚೆ ಪಾರ್ಲಿಮೆಂಟ್ಗೂ ಮುಂಚೆ NDA ನಾಯಕರ ಸಭೆ ಆಗಬೇಕು, ಇಂತಿಂತ ಬಿಲ್ ಮೂವ್ ಮಾಡೋಣ, ಇದರ ಬಗ್ಗೆ ಚರ್ಚೆ ಆಗುತ್ತೆ, ಇದರ ಪರ
ವಿರೋಧಗಳೇನು ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ. ಮಿತ್ರ ಪಕ್ಷಗಳು ಕೂಡ ತಮ್ಮ ರಾಜ್ಯದಲ್ಲಿ ಅಥವಾ ತಮ್ಮ ಅಸ್ತಿತ್ವಕ್ಕೆ ಒಂದು ರೀತಿಯಲ್ಲಿ ಧಕ್ಕೆ ಬರುವಂತದ್ದಿದ್ರೆ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತವೆ, ಬೇಡ ಅಂತವೆ, ಎಷ್ಟೋ ಸರಿ ಅವು ಮುಂದಕ್ಕೆ ಬರೋದೇ ಇಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ಆಗ್ತದೆ. ಆದ್ರೆ ಈ ಹಿಂದೆ 10 ವರ್ಷಗಳ ಹಿಂದೆ ತೀರ್ಮಾನ ಏನ್ ಮಾಡ್ತಾ ಇದ್ರಲ್ಲ ಆ ತೀರ್ಮಾನಗಳು ಇನ್ನು ಮೇಲೆ ನಡೆಯೋದಿಲ್ಲ. ಎಲ್ಲವೂ ಕೂಡ ಅವರ ಆ ಕನ್ಸಲ್ಟ್ ಮಾಡಿಯೇ ನಡೆಯುವಂತಹ ತೀರ್ಮಾನಗಳಾಗಿರ್ತವೆ. ಅದರಲ್ಲೂ ಬಹುತೇಕ ಆಕ್ಷೇಪಣೆಗಳೇ ಇರ್ತವೆ. ಯಾಕೆ ಅಂತಂದ್ರೆ ಇವರ ಸರ್ಕಾರ ನಡೆದಿದ್ದು ಒಂದು ರೀತಿಯಲ್ಲಿ ಹಿಂದುತ್ವದ ಆಧಾರದ ಮೇಲೆ ಆ ಒಂದು ಡೈರೆಕ್ಷನ್ ಅಲ್ಲೇ ಇಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಆದ್ರೆ ಚಂದ್ರಬಾಬು ನಾಯ್ಡು ಇರ್ಲಿ, ಈ ಕಡೆ ನಿತೇಶ್ ಇರ್ಲಿ, ಅವರು ಎಲ್ಲರೂ ಒಂದು ರೀತಿಯಲ್ಲಿ ಜಾತ್ಯತೀತ ಸಿದ್ಧಾಂತಗಳನ್ನ ಇಟ್ಟುಕೊಂಡು ಅವರು ಓಟನ್ನ ಪಡೆದಿರುವಂತದ್ದು. ಹಾಗಾಗಿ ಇವರು ಕೇಂದ್ರದಲ್ಲಿ ಯಾವುದೇ ನೀತಿ ನಿರೂಪಣೆ ಮಾಡಿದ್ರು ಕೂಡ ರಾಜ್ಯಗಳಲ್ಲಿ ಅವರ ಸರ್ಕಾರಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಆ ಎಫೆಕ್ಟ್ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅದು ಮೋದಿಯವರಿಗೆ ಬಹುದೊಡ್ಡ ಸವಾಲಾಗಿದೆ. ಎಲ್ಲರನ್ನು ಒಂದು ಕಡೆ ತೆಗೆದುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಒಂದು ವೇದಿಕೆಯಲ್ಲಿ ಸಣ್ಣದಾಗಿ ಒಂದು ಚೇರ್ ಆ ಕಡೆ ಈ ಕಡೆ ಹಾಕಿದ್ರು ಕೂಡ ಕಷ್ಟ ಅನ್ನುವಂತ ಸ್ಥಿತಿಗಳು ಕೂಡ ನಿರ್ಮಾಣ ಆದ್ರೂ ಆಶ್ಚರ್ಯ ಇಲ್ಲ. ಬಟ್ ಅದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದು, ವಾಜಪೇಯಿ ಅವರ ರೀತಿಯಲ್ಲಿ ಮುತ್ಸದ್ದಿತನ ತೋರ್ತಾರ ಅನ್ನುವಂಥದ್ದೇ ಈಗ ಎಲ್ಲರ ಮುಂದಿರುವಂತಹ ಪ್ರಶ್ನೆ. ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು. ಸವಾಲು ಬಹಳ ದೊಡ್ಡದಿದೆ, ಅದನ್ನ ಮೋದಿ ಹೇಗೆ ಎದುರಿಸ್ತಾರೆ ಅನ್ನುವಂತ ಕುತೂಹಲ ಇರುವಂತದ್ದು. ಈಗ ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಉತ್ತರ ಕನ್ನಡ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಕಾಗೇರಿ ಅವರು ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸಿದ್ರು. ಅವರಿಗೆ ಟಿಕೆಟ್ ಕೊಡೋ ವಿಚಾರದಿಂದಲೂ ಕೂಡ ಬಹಳ ದೊಡ್ಡ ಪ್ರಶ್ನೆಗಳು ಎದ್ದಿದ್ವು, ಸವಾಲುಗಳಿತ್ತು. ಗೆಲ್ತಾರಾ ಇಲ್ವಾ ಅನ್ನುವಂಥದ್ದಿತ್ತು. ಅನಂತಕುಮಾರ್ ಹೆಗಡೆ ಅವರನ್ನ ಬಿಟ್ಟು ಕಾಗೇರಿ ಅವರಿಗೆ ಕೊಡ್ತಾರ ಅಂತ ಪ್ರಶ್ನೆಗಳು ಎದುರಾಗಿತ್ತು. ಆದ್ರೆ ಅಂತ್ಯದಲ್ಲಿ ಬಹಳ ದೊಡ್ಡದಾದಂತಹ ಗೆಲುವು ಸಿಕ್ಕಿದೆ. ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರದಲ್ಲಿ ಗೆಲುವನ್ನ ಕಂಡಿದ್ದು ಕಾಗೇರಿ ಅವರು. ಈ ಗೆಲುವಿನ ಖುಷಿ ಹೇಗಿದೆ ಕ್ಷೇತ್ರದಲ್ಲಿ, ಯಾರೆಲ್ಲ ಇದರ ಭಾಗಿದಾರರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಒಂದು ಕ್ವಿಕ್ ಬ್ರೇಕ್ ಆಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.